ಲೋ ಪ್ರವೀಣ, ಹೇಳಕ್ ಕೇಳಿಸ್ಕ. ನಾವೇ ಏಡಿ ಹಿಡಿಯಕ್ ಹೋಗಿದ್ವಿ ಅಂತ ಹೇಳಿ ಅಜ್ಜಿ ತಾವ್ ಹೇಳ್ಬೇಡ. ಅಜ್ಜಿ ಅಲ್ಲಿ ಗಂಟ ಹೋಗಿದ್ರೇನೆ ಏಡಿ ಹಿಡಿಯಕ್ಕೆ ಅಂತ ಹೇಳಿ ಮತ್ತಿಗ್ಗ ಮುಗ್ಗ ಬೈಕತ್ತೆ. ಸುಮ್ಮನೆ ಹಿಂಗೆ ವಾಕಿಂಗ್ ಹೋಗಿದ್ವಿ, ಅಲ್ಲಿ ಏಡಿಗಳು ಹಿಡಿದಿದ್ರು, ಎಲ್ರಿಗೂ ಕೊಡ್ತಿದ್ರು, ನಾವು ಅಷ್ಟು ಇಸ್ಕೊಂಬಂದ್ವಿ ಅಂತ ಹೇಳು, ಗೊತ್ತಾತಾ? ಸರಿ ಮಂಜು, ಆಯ್ತು. ಸರಿ ಸರಿ, ಮತ್ ಇಟ್ಬಿಟ್ಟು ಹೇಳ್ಬಿಟ್ಟಿಯ ಮತ್ತೆ? ಇಲ್ಲ ಮಂಜು, ನಾನು ಆ ತಲ ಎಲ್ಲ ಹೇಳೋದಿಲ್ಲ ಬಿಡು. ಮತ್ ನೋಡು ಹೇಳಿದೀನಿ. ಲೇ ಪಾಪ, ಪ್ರವೀಣ ಪಾಪ, ಎತ್ತಗೋದ್ರಿ ಹುಡುಗರುಗಳು. ಲೇ ಪಾಪ ಪ್ರವೀಣ, ಇಲ್ಲದಿರಾ? ಎತ್ಲಾಗೋಗಿದ್ರು? ಬ್ಯಾಗಿಂದ ಕಾಣ್ತಾನೆ ಇರ್ಲಿಲ್ಲ. ಅಜ್ಜಿ ಅದು ಪ್ರವೀಣ, ನೀನ್ ಸುಮ್ಮನಿತ್ಕಳ, ನಾನು ಹೇಳ್ತೀನಿ. ಮತ್ ನೀನು ತೊದಲ್ಕೆ ಅಂತ ಮತ್ ಬಾಗಿ ಬಿಟ್ಕಿತ್ತೀಯ. ಯಾತ್ರಲ್ಲ ಪಾಪ ಅದು ಕೈಯಲ್ಲಿ? ಅಜ್ಜಿ ಮತ್ ನೋಡಿಲ್ಲಿ. ಏನ್ಲ ಪಾಪ ಅದು ಏಡಿ ತರ ಕಾಣ್ತದವೆ? ಎಲ್ಲ ತಗೊಂಬಂದೆ ಏಡಿನ? ಅಜ್ಜಿ ನಾನು ಪ್ರವೀಣ ಹಿಂಗೆ ವಾಲ್ತಾ ಕೆರ್ತಾಗ ಹೋಗ್ತಾ ಇದ್ವಾ, ಅಲ್ಲಿ ಏಡಿಗಳನ್ನ ತುಂಬಾ ಹಿಡಿದು ಹಾಕ್ಯಂದ್ರು. ಅವರು ತಿನ್ನಲ್ವಂತೆ, ಅದಕ್ಕೆ ಹಿಡಿದಿದ್ರಲ್ಲ. ಹಂಗೆ ಊರವ್ರು ಯಾರು ಬಂದ್ರೆ ಅವ್ರಿಗೆಲ್ಲ ಕೊಟ್ಟು ಕಳಿಸ್ತಿದ್ರ. ಅದಕ್ಕೆ ನಾನುನುವೆ ಪ್ರದೀಪನಿಗೆ ಇಬ್ರು ಇಸ್ಕೊಂಬಂದ್ವಿ ಕಣಜ್ಜಿ. ನಮಗೂ ಅಷ್ಟು ಕೊಟ್ರು, ಆ ಪ್ರದೀಪನಿಗೂ ಅಷ್ಟು ಕೊಟ್ರು ಕಣಜ್ಜಿ. ಅದ್ಯಾರ್ಲ ಪಾಪ ನಿನಗೆ ಏಡಿನ ಹಿಡಿದ್ಬಿಟ್ಟು ಹಂಗೆ ಕೊಡೋರು ಈಗಿನ ಕಾಲದಾಗೆ? ಸಿಕ್ಕರೆ ಸಾಕು ಮಾಡ್ಕೊಂಡು ಉಣ್ಣನ ಅನ್ನೋ ಕಾಲದಾಗೆ ನಿನಗೆ ಹಿಡಿದ್ಬಿಟ್ಟು ಹಂಚ್ತಾ ಇರೋರು ಯಾರಪ್ಪ ನಿನಗೆ? ಇವತ್ತೊಳ್ಳೆ ಮತ್ತೆ ನಾನೇನು ಹೋಗಿ ನಾನೇ ಹಿಡ್ಕೊಂಬರಕ್ಕಾಕತ್ತೆ ಇವನ್ನೆಲ್ಲಾದ್ರೂ? ನಿಜವಾಗ್ಲೂ ಕಣಜ್ಜಿ, ಅಲ್ಲಿ ಕೊಡ್ತಿದ್ರು. ಬೇಕಾರೆ ಪ್ರದೀಪನೇ ಹೋಗಿ ಕೇಳು, ಅವನೇ ಹೇಳಿದ್ರೆ ನೀನ್ ನಂಬೋದು. ನಾನ್ ನಿಜನೇ ಹೇಳ್ತಿದ್ದೀನಿ, ನೀನು ಯಾರು ಕೊಟ್ಟಾರಪ್ಪ ಹಿಂಗೆ ಅಂತ ಅಂತೀಯ. ಇಲ್ಲ ಕಣ್ಲ ಪಾಪ, ಯಾರೋ ಹಿಡಿದ್ಬಿಟ್ಟು ಏಡಿ ಕೊಡಕ್ಕಿಲ್ಲ. ನಿಂಗೇನೋ ಸುಳ್ಳು ಹೇಳ್ತಾ ಇದೀಯ, ಯಾಕೋ ನನಗೆ ನಿನ್ ಮೇಲೆ ಅನುಮಾನ. ಈ ಅಜ್ಜಿನಪ್ಪ ಸುಳ್ಳು ಹೇಳಿದ್ರೆ ನಂಬೋದೇ ಇಲ್ಲ ಅಂತತಿ. ಈ ಅಜ್ಜಿ ಯಾವಾಗ್ಲೂ ಇಷ್ಟೇ, ನನ್ನ ಮೇಲೆ ಯಾವಾಗ್ಲೂ ಅನುಮಾನ ಪಡೋದೇ. ನಾನು ಯೋನ್ ಹೇಳಿದ್ರು ನಂಬಕ್ಕಿಲ್ಲ. ಅದ್ಯೋನ ಪಾಪ ಆ ಕಡೆ ತಿರ್ಕೊಂಡು ಗೊಣ ಅಂತಿದ್ಯಾ? ಮತ್ತೆ ಇನ್ನೇನ್ ಮಾಡ್ಲಿ, ನೀನು ನಾನು ಯೋನ್ ಹೇಳಿದ್ರು ನಂಬಕ್ಕೆ ಇಲ್ಲ. ಅದಕ್ಕೆ ಈ ಅಜ್ಜಿ ಯಾಕಪ್ಪ ಹಿಂಗ ಆಡ್ತತಿ ಅಂತಂದು ಹೇಳ್ತಿದ್ದೆ. ಅಲ್ಕಂಡ್ಲ ಪಾಪ, ನೀವಿಬ್ರು ಬೆಳಗ್ಗಿಂದನೇ ಕಾಣ್ತಿರ್ಲಿಲ್ಲ, ಈಗ ಬಂದಿರ. ಅಲ್ಲ 3 ಗಂಟೆ 4 ಗಂಟೆ ಹಾಕಿ ಬಂದತಿ. ಈಗ ಮಂತೆವ್ ಬಂದಿದ್ದೀರಾ ಅಂದ್ರೆ ನಿನಗೆ ಬೆಳಗ್ಗೆ ಹೋಗಿದ್ದು ಯೂಟತನ ಬೇಕಾಗಿತ್ತೆ ಯಾರ ಕೊಡಿ ಏಡಿ ಹಿಡ್ಕೊಂಬರಕ್ಕೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಲ್ಲ ಪಾಪ? ಇಲ್ಲ ಕಣಜ್ಜಿ, ನಾನು ಪ್ರವೀಣ ಪ್ರದೀಪ ಇಬ್ರು ಅಲ್ಲಿ ಮರ್ತಾವ್ ಆಡ್ತಾ ಇದ್ವಿ. ಹಂಗೆ ಆಡ್ತಾ ಹಿಂಗೆ ಒಂದ್ ರೌಂಡ್ ಹಿಂಗ್ ಹೊಡ್ಕೊಂಬ ಬರಲ್ಲ, ಹಿಂಗ್ ಹೋಗಿ ಅಂತಂದು ಹೋಗಿದ್ವಿ. ಈಗ ಹೋಗ್ತಾ ಈಗಿನ ಇಸ್ಕೊಂಬಂದದ್ದು. ಬೆಳಗ್ಗಿಂದ ಆಡ್ತಾನೆ ಇದ್ವಿ. ನೀನ್ ಒಳ್ಳೆ ಕಣಜ್ಜಿ. ಹೌದಾ? ತಡಿ ನೀನು ಹಿಂಗೆಲ್ಲ ಬಾಯ್ ಬಿಡಲ್ಲ, ನನಗೆ ಯಾರು ತಾವ್ ಬಾಯ್ ಬಿಡಿಸ್ಬೇಕು ಅಂತ ಗೊತ್ತು. ತಡಿ ಪ್ರವೀಣ, ಹೇಳಪ್ಪ, ಎಲ್ಲಿಂದ ತಗೊಂಬಂದ್ಯಪ್ಪ ಈ ಏಡಿಗಳನ್ನ? ಎಲ್ಲಿಗೆ ಹೋಗಿದ್ರಿ? ಏ ಪಾಪ ಸುಮ್ನಿತ್ಕಳ, ಅವನ್ ಜೋನ ಗುಸ್ಗುಸ್ ಹೇಳ್ಕೊಡ್ತೀಯ ನೀನು? ಸುಳ್ಳು ಬೇರೆ ಹೇಳ್ಕೊಡ್ತೀಯ ಪ್ರವೀಣ? ಈ ಸುಳ್ಳು ಪಳ್ಳೆಲ್ಲ ಹೇಳಂಗಿಲ್ಲ. ಎಲ್ಲಿಗೆ ಹೋಗಿದ್ದೆ ಕರೆಕ್ಟಾಗಿ ಹೇಳು. ಪ್ರವೀಣ ಹೇಳ್ಬೇಡ ಕಣ್ಲ ಮತ್ತೆ. ಅಯ್ಯಯ್ಯೋ, ಇವನು ಏನ್ ಮಾಡ್ತಾನೆ ಇವನು? ಅಜ್ಜಿ ತಾವ್ ಎಲ್ಲಿ ಹೇಳ್ತಾನೆ ಇವನು ನಾವೇ ಹಿಡ್ಕೊಂಬಂದ್ವಿ ಅಂತ ಹೇಳಿ. ಅಜ್ಜಿ, ನಾನು ಪ್ರದೀಪ ಮತ್ತೆ ಮಂಜು 3 ಜನ ಅಲ್ಲಿ ಹೋಗಿ ತಗೊಂಬಂದ್ವಿ ಅಜ್ಜಿ. ಎಲ್ಲಪ್ಪ? ಅಜ್ಜಿ, ಅಲ್ಲಿ ನೀಲಿದೆಯಲ್ಲ, ನೀಲು ಕೆಲೆ ಹತ್ಲ, ಅಲ್ಲಿ ಹಿಡ್ಕೊಂಬಂದ್ವಿ. ಈ ನನ್ ಮಗ ಆಡ್ತಾನೆ ತಗೊಂಬಂದ್ವಿ ಅಂತ ಹೇಳಿ ಈಗೆಲ್ಲ ಹಿಡ್ಕೊಂಬಂದ್ವಿ ಅಂತ ಬಾಯ್ ಬಿಟ್ಬಿಟ್ನಲ್ಲ. ಏನಪ್ಪ ಪ್ರವೀಣ, ಹಿಡ್ಕೊಂಬಂದ್ರ ನೀರಾಗೆ? ಅಜ್ಜಿ, ಅಲ್ಲಿ ನೀಲಿದೆಯಲ್ಲ, ಅಲ್ಲಿ ಮಂಜು ಮತ್ತೆ ಪ್ರದೀಪ ಇಬ್ಳೂನು ನೀಲಿಗೆ ಹಿಡಿದ್ಬಿಟ್ಟು ಅವಳು ಇಬ್ಳೂನು ಏಡಿನ ಹಿಡ್ಕೊಂಡ್ ಬಂದ್ಲು ಅಜ್ಜಿ. ಅಯ್ಯಯ್ಯೋ, ಈ ನನ್ ಮಗ ನಿಜ ಹೇಳೇ ಬಿಟ್ಟ. ನಾನ್ ನೋಡಿದ್ರೆ ಹೇಳ್ಬೇಡ ಕಣ್ಲ ಅಂತ ಹೇಳಿದ್ರೆ ಇವನು ಹೇಳೇ ಬಿಟ್ಟ. ಈಗ ನನ್ ಕತೆ ಮುಗೀತು. ಅಜ್ಜಿ ಬಾಯಿಂದ ಚೆನ್ನಾಗಿ ಕೇಳೋದೇ ಈಗ ಸುಪ್ರಭಾತ
ಆತನ ಯೋಲ್ಲ ಪಾಪ ಪ್ರವೀಣ್ ಹೇಳ್ತದನಲ್ಲ ನಾವೇ ಹಿಡ್ಕೊಂಡ್ ಬಂದ್ವಿ ಅಂತ ಹೇಳಿ ನನ್ ತಾವೇ ಸುಳ್ಳು ಹೇಳ್ತೀಯ ಯಾರ ಅಲ್ಲಿ ಮಾರ್ತಿದ್ರು ಯಾರ ಅಲ್ಲಿ ಕೊಡ್ತಿದ್ರು ಇಸ್ಕೊಂಡ್ ಬಂದಿ ಅಂತ ಹೇಳಿ ಅಜ್ಜಿ ಅದು ಅದು ಯಾಕೆ ಮಂಜು ಹಿಂಗಾಡ್ತಾ ಇದೀಯಾ ಅಜ್ಜಿ ಕೇಳಿದ್ಲಲ್ವಾ ಎಲ್ಲಿ ಹಿಡ್ಕೊಂಡ್ ಬಂದ್ಲಿ ಅಂತ ಹೇಳಿ ಅದಕ್ಕೆ ಹೇಳ್ದೆ ಅಯ್ಯ ಪ್ಯಾಕರ್ ನನ್ ಮಗನೇ ಹೋಗಿ ಹೋಗಿ ನಾನ್ ನಿನಗೆ ಹೇಳಿದ್ನಲ್ಲ ಈಗ ನನ್ನನ್ನೇ ಸಿಕ್ಕಾಕ್ಸ್ಬಿಟ್ಟಲ್ಲ ರೇ ಸುಳ್ಳು ಹೇಳ ಅಂತ ಹೇಳಿದ್ರೆ ನಿಜ ಹೇಳ್ಬಿಟ್ಟು ನನ್ನನ್ನೇ ಸಿಕ್ಕಾಕ್ಸಿದಾನೆ ಅದಕ್ಕೆ ಪಾಪ ಬೆಳಗ್ಗೆ ಆಟ ಎಲ್ಲ ಮನೆ ಹುಡುಕಿದ್ರು ಹೊರ ಹುಡುಕಿದ್ರು ಎಲ್ಲೂ ಕಾಣ್ಲಿಲ್ಲ ಎತ್ಲಾಗ ಹೋಗಿ ಇವ್ರು ಅಂತ ಅನ್ಕಂಡೆ ಆವಾಗ್ಲೇ ಹುಡ್ಕೊಂಡ್ ಬರೋಣ ಅಂತ ಅನ್ಕಂಡೆ ಎಲ್ಲ ಆಡಕ್ಕಿಡಕ್ ಹೋಗಿರ್ತಾರ ಬಿಡು ಅಂತ ಸುಮ್ಮನಾದಿ ಈ ಕೆಲಸ ಮಾಡಕ್ ಹೋಗಿದ್ದೇನು ಒಂದ್ ಈಟು ಮನೆಗೆ ಸುಮ್ಮನಿರಲ್ಲ ನೀನ್ ಕುತ್ಕೊಂಡು ಎಲ್ಲಾರ ಕಾಲ್ ಕಡಿತಾ ಇರ್ತದೆ ನಿಂದು ಎಲ್ಲಾರ ಹೋಗ್ಬೇಕು ಏನಾರ ಮಾಡ್ಬೇಕು ಅಂತಂದು ಕಾಲು ಕೈ ಕಡಿತಾ ಇರ್ತಾವ ನಿನಗೆ ಏನ್ ಮಾಡಕ್ ಹೋಗಿದ್ಯಪ್ಪ ಅಲ್ಲಿ ಗಂಟೆ ಹೋಗಿದ್ಯಲ್ಲ ಏಡಿ ಇಡಕ್ಕೆ ಏನ್ ನೋಡೋಗಿತ್ತು ನಿನಗೆ ಅಜ್ಜಿ 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 ಸಾಕ್ ನಿಲ್ಸಜ್ಜಿ ಬೈಬೇಡ ನಾನೇನು ಒಬ್ನೇ ಹೋಗಿದ್ದಿಲ್ಲ ಕಣಜ್ಜಿ ಅಲ್ಲಿ ದೊಡ್ಡವರು ಇದ್ರು ಅವರುವೆ ಅಲ್ಲಿ ಹಿಡಿತಾ ಇದ್ರ ನಾವು ಹಿಂಗೆ ಅಡ್ಡಾಡ್ಕೊಂತ ಹೋದ್ರೆ ಎಲ್ಲಾರು ಹಿಡ್ಕಂತದ್ರಲ್ಲ ಅಜ್ಜಿ ಹಂಗೆಯ ನಾವೇ ಹಿಡ್ಕೊಂಡ್ವಿ ಕಣಜ್ಜಿ ಅಲ್ಲಿ ಏಡಿಗಳು ಎಷ್ಟೊಂದಿದ್ವು ಗೊತ್ತೇನಜ್ಜಿ ಅದಕ್ಕೆ ಎಲ್ಲಾರು ಹಿಡಿತದ್ರೆ ನಮಗೂ ಎಷ್ಟು ಸಿಗ್ತಾವ ಸಿಗ್ಲಿ ಅಂತ ನಾನು ಹಿಡ್ದೆ ಕಣಜ್ಜಿ ಲೇ ಪಾಪ ಹಂಗಲ್ಲ ಕಣ್ಲ ಅಲ್ಲಿ ಏಡಿ ಹಿಡಿಯಕ್ ಹೋಗಿದ್ಯಲ್ಲ ನಿನಗೆ ಬುದ್ಧಿ ಗಿದ್ದಿ ಐತೆ ಹೆಂಗ ಮೊನ್ನೆ ಇನ್ನೇ ಅಲ್ಲಿ ಒಬ್ಬ ಏಡಿ ಹಿಡಿತೀನಂತ ಹೋಗಿ ಕೈಗೆ ಹಾವು ಹಿಡ್ಕೊಂಡದ ಹಾವುಗಳು ಇರ್ತವೆ ಹುಳೆ ಉಪ್ಪೆ ಇರ್ತಾವ ನೀರ್ನಾಗೆ ಅಂತಂದ್ರೆ ಹೆಂಗೆ ಏಡಿ ಹಿಡಿಯಕ್ ಹೋಗಿದ್ದೆ ನೀನು ಹಿಂಗೆಲ್ಲ ನೀನ್ ಮಾಡೋದು ಹೇಳ್ದಂಗೆ ಕೇಳ್ದಂಗೆ ಹಿಂಗ್ ಹೋಗ್ಬಿಡ್ತೀಯ ಏನಾರ ಮಾಡ್ಕೊಂಡ್ ಬಂದ್ಮೇಲೆ ಅವ್ನ್ ಬೋಸ್ತೀಯ ಏನಾರ ಆಗಿದ್ರೆ ಏನ್ ಮಾಡಕ್ಕಿತ್ತು ಮೊನ್ನೆ ಅವನ ಏಡಿ ಹಿಡ್ದಂಗೆ ಕೈಗೆ ಹಾವೆ ಕಚ್ಚಿಸ್ಕೊಂಡಾನೆ ನಿನ್ಗೆ ಏನ್ಲೇ ಹೇಳ್ಲಿ ಪಾಪ ನಾನು ಹೇಳ್ದಂಗೆ ಕೇಳ್ದಂಗೆ ಹಿಂಗ್ ಹೋಗ್ಬಿಡ್ತೀಯಲ್ಲ ಏನಾರ ಮಾಡಕ್ಕೆ ಕೆಲ್ಸನ ಅಜ್ಜಿ ಅಜ್ಜಿ ನಾನೇನು ಏಡಿ ಹಿಡಿಬೇಕು ಅಂತ ಹೋಗ್ಲಿಲ್ಲ ಕಣಜ್ಜಿ ಅಲ್ಲೆಲ್ಲ ಹಿಡಿತಿದ್ರಲ್ವಾ ಹಂಗೆಯ ನನಗೂ ಸಿಗ್ತವೆ ಅದ್ ಬೇರೆ ನಮ್ಮ ಅಜ್ಜಿಗೆ ಏಡಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಇಳ್ಕೊಂಬಂದೆ ಕಣಜ್ಜಿ ಈ ನೋಡಿದ್ರೆ ನನಗೆ ಹಿಂಗ್ ಬೈತಿದೀಯಲ್ಲ ಅಜ್ಜಿ ಲೇ ಪಾಪ ನನಗೆ ಇಷ್ಟ ಅಂತ ಹೇಳಿ ನಾನೇನು ಹೋಗಿ ಹಿಡ್ಕೊಂಬರ್ಲ ಅಂತ ಹೇಳಿದ್ದೆ ನಿನಗೆ ಹಂಗೆಲ್ಲ ಹೋಗಿದೀಯಲ್ಲ ಹಿಡ್ಕೊಂಬರಕ್ಕೆ ಯಾರಿಗೆ ಇಷ್ಟ ಆದ್ರೆ ಕಷ್ಟ ಆದ್ರೆ ನಂಗೆ ಹೋಗಿದೀಯಲ್ಲ ಅವಾಗ ಏನಾದ್ರೆ ಹುಳೆ ಉಪ್ಪಳೆ ಏನಾರ ಕೈ ಮೇಲೆ ಹತ್ತಿದ್ ಏನ್ ಮಾಡಕ್ಕಾಗಿತ್ತು ಹಂಗೆಲ್ಲ ಹೋಗ್ಬೇಡ ಕಣ್ಲ ಪಾಪ ಇನ್ನೊಂದ್ ಕಿತ ಈ ತರ ಏನಾರ ಹೋಗಿದ್ ಕಂಡ್ರೆ ಆಮೇಲೆ ನೋಡ್ ಮತ್ತೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು ಸರಿ ಬಿಡಜ್ಜಿ ಆಯ್ತು ಇನ್ನೊಂದ್ಸಲ ಹಿಂಗ್ ಮಾಡೋದಿಲ್ಲ ಗುಂಡು ಏನ್ ಮಾಡ್ತಿದೀಯಮ್ಮ ಇಲ್ಲಿ ವಾವ್ ಕ್ಲಾಬ್ ಮಂಜು ಕ್ಲಾಬ್ ಇಟ್ಕೊಂಡ್ ಬಂದಿಲ್ಲ ವಾವ್ ಗುಂಡುಗೆ ಕ್ಲಾಬ್ ಸಾಲು ಅಂದ್ರೆ ತುಂಬಾನೇ ಇಷ್ಟ ಮಂಜು ಕಣ್ರಂಗಜ್ಜಿ ನಂಗೂ ಗೊತ್ತು ಅದಕ್ಕೆ ಹಿಡ್ಕೊಂಡ್ ಬಂದೆ ಈ ವಜ್ಜಿ ನೋಡಿದ್ರೆ ನನಗೆ ಹೆಂಗ್ ಬೇಕಂಗೆ ಈಗ ಮುಗ ಬೈತೈತೆ ಯಾಕೆ ಹೋಗಿದ್ದೆ ಇದನ್ನ ಹಿಡಿಯಕ್ಕೆ ಅಂತ ಹೇಳಿ ಯಾಕೆ ಅಮ್ಮ ಗುಂಡು ನಿಂಗೆ ಕ್ಲಾಬ್ ಸಾಲು ಒಂದ್ಲೇ ಇಷ್ಟ ಅಲ್ವಾ ನೀನು ಈ ತರ ಎಲ್ಲ ಮಂಜಿಗೆ ಬೈಬಾರ್ದು ಅವ್ನು ನೋಡು ನಿಂಗೋಸ್ಕರ ನಮ್ಮ ಅಜ್ಜಿಗೆ ಕ್ಲಾಬ್ ಅಂದೇ ಇಷ್ಟ ಅಂತ ಹೇಳಿ ಕ್ಲಾಬ್ ಹಿಡ್ಕೊಂಬಂದಿದ್ದಾನೆ ಎಷ್ಟು ಗ್ರೇಟ್ ಅಲ್ವಾ ಅವನು ಅಜ್ಜಿಗೋಸ್ಕರ ತಗೊಂಬಂದಿದ್ದಾನೆ ನೀನು ನೋಡ್ದ ಈ ತರ ಬೈತಾ ಇದೆಯಲ್ಲ ಗುಂಡು ಹಂಗಲ್ ಕಣೆ ರಂಗು ಅವ್ನು ಇವನು ಅಜ್ಜಿಗೆ ಇಷ್ಟ ಅಂತ ಹಿಡ್ಕೊಂಡ್ ಬಂದಿರ್ಬೋದು ಆದ್ರೆ ಅಲ್ಲಿ ಸರಿ ಇಲ್ಲ ಕಣೆ ಜಾಗ ಅಲ್ಲಿ ಏಡಿ ಹಿಡಿಯಕ್ ಹೋಗ್ತಾರಲ್ಲ ಅಲ್ಲಿ ನೀರ್ನಾಗೆ ಸೊಂದೆಗೆ ಆ ಪೊಟ್ರೆ ಒಳಗೆಲ್ಲ ಹಾವುಗಳು ಕೊಲ್ಲುಗಳೆಲ್ಲ ಸೊಂದೆಗೆಲ್ಲ ಒಕ್ಕಂದಿರ್ತಾವ ಕಡೆ ಮೊನ್ನೆ ಒಬ್ಬ ಹಿಂಗ್ ಹಿಡಿಯಕ್ ಹೋಗಿ ಕೊಯ್ಯಿಗೆ ಕಚ್ಚಿಸ್ಕೊಂಡ್ಬಿಟ್ಟದ ಅದಕ್ಕೆ ಒಂದ್ ಇಟ್ಟು ಭಯ ಇವನು ಹೋಗಿ ಈ ತರ ಮಾಡ್ಕೊಂಬಂದನಲ್ಲ ಏನಾರ ಅಪ್ಕಾತ ಗಿಪ್ಕಾತ ಹಿಂಗ್ ಏನಾರ ಮಾಡ್ಕೊಂಡ್ಬಿಟ್ರೆ ಯೋನ್ ಗತಿ ಕೊಯ್ಗೆ ಏನಾರ ಹುಳೆ ಉಪ್ಪಳೆ ಕಚ್ಚಿಸ್ಕೊಂಡ್ರೆ ಯೋನ್ ಗತಿ ಅದಕ್ಕೆ ಬೈತಾ ಇದೀನಿ ಅಜ್ಜಿ ನಾನೇನು ಕೋಲ್ ಸಂದೆಗೆ ಪೊಟ್ರೆಗೆಲ್ಲ ಏನ್ ಕೈ ಹಾಕಕ್ ಹೋಗಿರ್ಲಿಲ್ಲ ಕಣಜ್ಜಿ ಇವು ಏಡಿಗಳು ಜಾಸ್ತಿನೇ ಮೇಲೆಲ್ಲ ಹೊಡೆದಾಡ್ತಿದ್ವು ನೀರ್ನಾಗೆ ಅದಕ್ಕೆ ಹಿಡ್ಕೊಂಬಂದ್ವಿ ನಾವೇನು ನೀರ್ ಒಳಗಡೆ ಕೈ ಹಾಕಿ ಕೋಲ್ ಸಂದೆಗೆಲ್ಲ ಹಿಡಿಯಕ್ ಹೋಗಿಲ್ಲ ಕಣೆ ಅಜ್ಜಿ ಒಂದೇ ಹತ್ರ ಜಾಸ್ತಿ ಇದ್ವಾ ಹಿಡ್ಕೊಂಬಂದ್ವಿ ಅದ್ರಾಗೆ ನಾನಷ್ಟು ಪ್ರದೀಪ್ ಅಷ್ಟು ಹಂಚ್ಕೊಂಡ್ವಿ ಕಣಜ್ಜಿ ಅದೇನೇ ಇರ್ಲಿ ಕಣ ಪಾಪ ಯೋನಾರ ಆಗಿದ್ರೆ ಇತ್ತು ನಿನಗೆ ಹೆಂಗ ಯೋನು ತೊಂದ್ರೆ ಇಲ್ದಂಗ್ ಬಂದಿದೀಯ ನೋಡು ಸಲಿ ಬಿಡು ಗುಂಡು ಇವಾಗ ಏನೂ ಆಗಿಲ್ವಲ್ಲ ಅವನು ಸೇಫ್ ಆಗಿ ಮನೆಗೆ ಬಂದಿದ್ದಾನೆ ತಾನೇ ಈಗ ಮತ್ತೆ ಯಾಕೆ ಅವನಿಗೆ ಬೈತೀಯಾ ಇನ್ನೇನ್ ಬೈಯಕ್ ಹೋಗೋದ್ ನೋಡು ಅಲ್ಲಿ ಹಿಡ್ಕೊಂಡ್ ಬಂದಾಗೈತಿ ಮನೆಗ್ ಬಂದಾಗೈತಿ ಅದ್ ಬೇರೆ ಜೀವನ ಅನ್ಬಾರ್ದು ಅಂತಂದ್ ಅದೊಂದು ಪಾಯಿಂಟ್ ಮುಂದಿಡ್ತದನಲ್ಲ ನಮ್ಮ ಅಜ್ಜಿಗೆ ಏಡಿ ಅಂದ್ರೆ ಇಷ್ಟ ಅದಕ್ಕೆ ತಗೊಂಬಂದಿ ಅಂತ ಹೇಳಿ ಭಾರಿ ಶನ್ ಬಿದ್ರಿ ನನ್ ಮಗದ ಇವನು ನೋಡು ಅಜ್ಜಿಗೆ ಇಷ್ಟ ಅಂದ್ರೆ ಜೀವನ ಮಾಡಕ್ಕಿಲ್ಲ ಅಂತ ಹೇಳಿ ಅದೊಂದ್ ಮಾತನ್ನ ಮುಂದಿಡ್ತಾನೆ
ಅಜ್ಜಿ ಇನ್ನೊಂದ್ಸಲಿ ಹಿಂಗೆಲ್ಲ ಮಾಡಕ್ಕಿಲ್ಲ ಕಣಜ್ಜಿ. ಎಲ್ಲಾರು ಹೋಗ್ಬೇಕು ಅಂದ್ರೆ ನಿನಗೆ ಹೇಳ್ಬಿಟ್ಟೆ ಹೋಗ್ತೀನಿ ಕಣಜ್ಜಿ. ಅಜ್ಜಿ ಈಗ ಹೆಂಗುದ್ರುವ ತಗೊಂಬಂದಿನಲ್ಲ ತಗೊಳಜ್ಜಿ, ಇದನ್ನ ತೊಳೆದ್ಬಿಟ್ಟು ಎಡ ಎಡದ್ ಏನೋ ಮಾಡ್ತೀಯಲ್ಲಜ್ಜಿ ನೀನ್ ಹಂಗೆ ಸಾರಾಗ ಏನೋ ಹಿಂಗ್ ಗಟ್ಟಿಗೆ ಮಾಡ್ತೀಯಲ್ಲಜ್ಜಿ ಸಾರ್ ತರ ಹಂಗ್ ಮಾಡಜ್ಜಿ. ಎಲ್ಲಾರು ತಿನ್ಬೋದು. ಸರಿ ಸರಿ ತಂಬ ಗುಂಡು, ನಾನು ನಿನಗೆ ಈ ಸಾಲ್ ಮಾಡೋದಿಕ್ಕೆ ಸಹಾಯ ಮಾಡ್ಲಾ? ಏ ಬ್ಯಾಡ್ ಕಣೆ ರಂಗು, ನಿನ್ ಮೊದ್ಲಿಗೆ ಕಾಲು ಈಗ ಸುಧಾರ್ಸ್ಕೊಂತಿದ್ಯಾ. ನೀನ್ ಯಾಕೆ ಎದ್ದು ಬಂದೆ? ಒಂದಿಟ್ಟು ಸುಧಾರ್ಸಿ ಹೋಗಿ ಕುತ್ಕೊಂಡು ಹೋಗಿ ಹಿಂಗ್ ಓಡಾಡಿ ಮತ್ತೆ ಇನ್ನೊಟ್ಟು ನೋವು ಮಾಡ್ಕೊಂಡ್ಯಾ. ಹೋಗ್ ಆ ನೋವು ಕಡಿಮೆ ಆಗೋವರೆಗೂ ಒಂದಿಟ ಆರಾಮ್ ತಗ. ಅದ್ ಬಿಟ್ಬಿಟ್ಟು ಹಿಂಗ್ ಮನೆ ತುಂಬಾ ಓಡಾಡ್ತೀಯಲ್ಲ, ಇನ್ನೊಟ್ಟು ನೋವು ಹಾಕತ್ತದು. ಹೋಗ್ ನಾನು ಮಾಡ್ತೀನಿ. ಅಮ್ಮಯ್ಯ ಎಲ್ಲ ಎಚ್ ಕೊಡ್ತಾಳೆ. ಒಂದಿಟ್ಟು ಖಾರ ಗೀರ ಹಾಕೊಂಡು ಅದ್ ಮಾಡ್ಕೊಡ್ತೀನಿ, ತಿನ್ನುವಂತೆ. ಹೋಗು ಕುತ್ಕೋ ಹೋಗು. ಸಾಲಿಗುಂಡು ಆಯ್ತು. ಲೋ ಪ್ರವೀಣ, ನೀನು ನಂಬ್ಕೊಂಡು ಏನಾರ ಸುಳ್ಗಿಳಿ ಹೇಳ್ಕೊಟ್ರೆ ಅಷ್ಟೇ ಕಣದಲ್ಲೇ. ಹಿಂಗ್ ಮಧ್ಯೆ ತಂದು ಸಿಗಾಕ್ಸ್ಬಿಡ್ತೀಯ. ಯಪ್ಪ, ನಿನಗಿನ್ ಯಾವತ್ತು ಸುಳ್ಳು ಹೇಳೋ ಅಂತ ಹೇಳ್ಕೊಳ್ಕೊಳಲ್ಲ ಕಣಪ್ಪ. ಮಂಜು, ಯಾಕೆ ಹಿಂಗ್ ಬೈತಾ ಇದೀಯಾ? ನಾನೇನ್ ಮಾಡ್ದೆ? ನಾನು ನೀನ್ ಹೇಗೆ ಹೇಳ್ದು ಹಾಗೇನೆ ಹೇಳ್ದೆ ಅಲ್ವಾ? ಏನ್ ಹೇಳ್ದಪ್ಪ ನೀನು? ಅಜ್ಜಿ ಅಲ್ಲಿಂದ ಹಿಡ್ಕೊಂಡ್ ಬಂದ್ವಿ ಅಂತ ಹೇಳ್ದೆ. ಲೋ ನನ್ ಮಗನೇ, ಅದನ್ನೇ ಹೇಳಿದ್ದು. ನಾವಲ್ಲಿ ಹಿಡ್ಕೊಂಡ್ ಬಂದ್ವಿ ಅಂತ ಹೇಳ್ಬೇಡ ಅಂತ ಹೇಳಿದ್ ನಿನಗೆ. ಅಲ್ಲಿಂದ ಹಿಡ್ಕೊಂಡ್ ಬಂದ್ವಿ ಅಂತ ಹೇಳು ಅಂತ ಹೇಳಿಲ್ಲ. ಅಯ್ಯೋ ಮಂಜು, ನನಗೆ ಅಲ್ಲಿಂದ ಹಿಡ್ಕೊಂಡ್ ಬಂದ್ವಿ ಅಂತ ಹೇಳು ಅನ್ನೋ ತರ ಕೇಳಿಸ್ತು ಮಂಜು, ಅದಕ್ಕೆ ಹಾಗೆ ಹೇಳಿದೆ. ಅಯ್ಯೋ, ನಾನೀಗೆಲ್ಲ ಅಜ್ಜಿಗೆ ನಿಜ ಹೇಳ್ಬಿಟ್ನಾ? ಲೇ ಪ್ರವೀಣ, ಇಷ್ಟೊತ್ತನ ಇಲ್ಲಿ ರಾಮಾಯಣ ಮಹಾಭಾರತ ನಡೀತೇನಲ್ಲ, ಇಲ್ಲಿ ಈಗ ನಿಜ ಗೊತ್ತಾಗಿದ್ಕೆ ತಾನೇ ಅಜ್ಜಿ ಅಷ್ಟೆಲ್ಲ ಬೈದಿತ್ತು. ನೀನ್ ಎಲ್ಲಿದ್ದಲೇ? ಯಪ್ಪ, ನಾನ್ ನೋಡಿದ್ರೆ ನಿನಗೆ ಹೇಳ್ಕೊಡ್ತೀನಲ್ಲ ಹಿಂಗ್ ಹೇಳು ಅಂತ ಹೇಳಿ. ಇನ್ ಮುಂದೆ ನಿನ್ಗೆ ಏನು ಹೇಳ್ಕೊಡಲ್ಲಪ್ಪ, ಹಿಂಗ್ ಹೇಳು ಅಂತ ಹೇಳಿ. ಲೋ ಪ್ರವೀಣ, ನಿನಗೆ ತುಂಬಾ ಮರವು ಕಣ್ಲ. ಹಿಂಗ್ ಹೇಳ ಅಂತ ಹೇಳಿದ್ರೆ ಇನ್ನೇನೋ ಹೇಳ್ತೀಯ ಮರ್ತ್ಬಿಟ್ಟು ನಿನ್ನ. ಸಾರಿ ಮಂಜು, ನಂಗೆ ಗೊತ್ತೇ ಆಗ್ಲಿಲ್ಲ ನಾನು ಆ ತರ ಹೇಳ್ದೆ ಅಂತ. ಹೋಗ್ಲಿ ಬಿಡು, ಹೇಳಿದ್ದು ಆತು, ಅಜ್ಜಿ ಬೈದದ್ದು ಆತು, ಎಲ್ಲ ಮುಗ್ದದ್ದು ಆತು. ಈಗ ಸಾರಿ ಕೇಳಿ ಏನ್ ಬರ್ತೈತಿ? ಎಲ್ಲ ಮುಗ್ದು ಹೋದ್ಮೇಲೆ ನೋಡಿದ್ರಲ್ಲ ಗೆಳೆಯರೇ, ಹಿಂಗ್ ಒಬ್ಬೊಬ್ರು ಇರ್ತಾರೆ, ಸುಳ್ಳು ಹೇಳ ಅಂತ ಹೇಳ್ಕೊಟ್ರೆ ನಿಜ ಹೇಳ್ಬಿಡ್ತಾರೆ. ನಿಜ ಹೇಳ್ಬಿಟ್ಟು ಅವ್ರು ಏನ್ ಹೇಳಿದ್ರು ಅಂತ ಅವ್ರಿಗೆ ಗೊತ್ತಿರಲ್ಲ. ನೋಡ್ರಿ, ನಿಮ್ಗೂ ಇಂಥ ಗೆಳೆಯ ಅಂದ್ರು ಮತ್ತೆ ಯಾರು ಹಿಂಗೆ ನಿಮ್ ಸಂಬಂಧಿಕರು ಹಿಂಗ್ ಫ್ರೆಂಡ್ಸ್ಗಳು ಯಾರು ಹಿಂಗ್ ಅದಾರ, ಏನಾರ ಹೇಳಿದ್ವಿ ಅಂತ ಹೇಳ್ಕೊಟ್ರೆ ನಿಜಾನೇ ಹೇಳ್ಬಿಟ್ಟು ಅವ್ರಿಗೆ ಏನ್ ಹೇಳಿದ್ವಿ ಅಂತಾನೆ ಗೊತ್ತಿರಲ್ಲ. ನಿಮ್ಮಲ್ಲೂ ಈ ತರ ನಮ್ ಪ್ರವೀಣ್ ಅಂತರ್ದಾರ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.